Hey guys, welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. ಫ್ರೆಂಡ್ಸ್ ಲರ್ನ್ ಇಂಗ್ಲಿಷ್ ಇನ್ 10 days ಅನ್ನೋ ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದ್ದೇನಲ್ಲ. ಸೊ ಇವತ್ತು ಈ ವಿಡಿಯೋ ಡೇ 2 ವಿಡಿಯೋ. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಹೇಳ್ತೀನಿ. ಡೇ 1 ವಿಡಿಯೋ ನಿಮಗೆ ಅಕಸ್ಮಾತ್ ಸಿಗಲಿಲ್ಲ ಅಂತ ಅಂದರೆ ನಾನು ಅದರ ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ಯು ಕ್ಯಾನ್ ಚೆಕ್ ಇಟ್ ಔಟ್. ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅದನ್ನು ನೋಡ್ಬೋದು, ಕ್ಲಿಕ್ ಮಾಡ್ಬೋದು, ನೋಡ್ಬೋದು. ಆ್ಯಂಡ್ ನಾನು ನಿನ್ನೆ ಕೂಡ ಹೇಳಿದೆ, ನಿನ್ನೆ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ಚಿಕ್ಕ ವೀಡಿಯೋಸಿಂದ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಸ್ಪೀಕಿಂಗ್ ಅಷ್ಟೇ. ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕರ್ತವ್ಯ. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ, ಅಷ್ಟು ಬೇಗ ನೀವು ಕಲಿತೀರಾ. 10 days ಏನು 1 ವೀಕ್ನಲ್ಲಿ ನೀವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಕ್ಟೀಸ್ ಮಾಡೋದು. ಆ್ಯಂಡ್ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ನಾನು ಫಸ್ಟ್ ಕನ್ನಡ ಸೆಂಟೆನ್ಸ್ ಕೊಡ್ತೀನಿ ಆ್ಯಂಡ್ ಅದರ ಮೀನಿಂಗ್ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತ ಸ್ಲೋವಾಗಿ ನಾನು ಪ್ರೊನೌನ್ಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ 2 times ನಾರ್ಮಲ್ ಸ್ಪೀಡ್ನಲ್ಲಿ ಹೇಳ್ತೀನಿ. ಸೊ ನೀವು ಇದೇ ರೀತಿ ನಾನು ಯಾವ ರೀತಿ ಹೇಳ್ತೀನಲ್ಲ, ಸೇಮ್ ಅದೇ ರೀತಿ ನೀವು ಪ್ರೊನೌನ್ಸ್ ಮಾಡಬೇಕಾಗುತ್ತೆ, ರಿಪೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದ್ಸಲ ಜಸ್ಟ್ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ, ನಿಮಗೆ ಯಾವ್ಯಾವ ಸೆಂಟೆನ್ಸ್ ನೆನಪಿದೆ ಅಂತ. ಆ್ಯಂಡ್ ಮತ್ತೊಂದು ಸಲ ವಿಡಿಯೋ ನೋಡಿ, ಯಾಕಂದರೆ ನಿಮಗೆ ನಾನು ಕೊಡೋವಂಥ ಎಲ್ಲ ಸೆಂಟೆನ್ಸಸ್ ಡೈಲಿ ಯೂಸ್ಗೆ ಹೆಲ್ಪ್ ಆಗುವಂಥದ್ದು. ಸೊ ನೀವು ಅದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡಿ, ಮತ್ತೆ ನೋಡಿ, ಮತ್ತೆ ನೋಡಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಮತ್ತೆ ನೋಡಿ, ಮತ್ತೆ ನೋಡಿ, ಪ್ರಾಕ್ಟೀಸ್ ಮಾಡಿ 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 ಅಂತ ಹೇಳ್ತೀನಿ. ಓಕೆ, ಸೊ ಇಷ್ಟು ಇದನ್ನು ಫಾಲೋ ಮಾಡಿದ್ರೆ 10 daysನಲ್ಲಿ ನೀವು ಇಂಗ್ಲೀಷ್ ಮಾತಾಡೋದನ್ನು ಯಾರು ಸ್ಟಾಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ನೀನು ಹೋಗ್ತಿದೀಯಾ? ಆರ್ ಯು ಗೋಯಿಂಗ್? ಆರ್ ಯು ಗೋಯಿಂಗ್? ಆರ್ ಯು ಗೋಯಿಂಗ್? ಅವನು ಬರುತ್ತಿಲ್ಲ. ಹಿ ಈಸ್ ನಾಟ್ ಕಮಿಂಗ್. ಹಿ ಈಸ್ ನಾಟ್ ಕಮಿಂಗ್. ಹಿ ಈಸ್ ನಾಟ್ ಕಮಿಂಗ್. ಅವಳು ಏನು ತಿನ್ನುತ್ತಿದ್ದಾಳೆ? What is she eating? What is she eating? What is she eating? ನಾವು ಆಡುತ್ತಿದ್ದೇವೆ. We are playing. We are playing. We are playing. ಅವರು ಓದುತ್ತಿಲ್ಲ. They are not studying. They are not studying. They are not studying. ನೀನು ಎಲ್ಲಿ ಹೋಗುತ್ತಿದ್ದೀಯಾ? Where are you going? Where are you going? Where are you going? ನಾನು ಕುಳಿತುಕೊಳ್ಳುತ್ತಿದ್ದೇನೆ. I am sitting. I am sitting. I am sitting. ಅವನು ಓಡುತ್ತಿದ್ದಾನೆ. He is running. He is running. He is running. ಅವಳು ಹಾಡುತ್ತಿಲ್ಲ. She is not singing. She is not singing. She is not singing. ನೀನು ಏನು ನೋಡುತ್ತಿದ್ದೀಯಾ? What are you watching? What are you watching? What are you watching? ಅವರು ಬರುತ್ತಿದ್ದಾರೆ. They are coming. They are coming. They are coming. ನಾನು ಕೆಲಸ ಮಾಡುತ್ತಿದ್ದೇನೆ. I am working. I am working.
I am working. ಅವನು ಊಟ ಮಾಡುತ್ತಿದ್ದಾನೆ. He is eating food. He is eating food. He is eating food. ಅವಳು ನೀರು ಕುಡಿಯುತ್ತಿದ್ದಾಳೆ. She is drinking water. She is drinking water. She is drinking water. ನೀನು ಬರಲಿಲ್ಲ. You did not come. You did not come. You did not come. ಅವನು ನನಗೆ ಸಹಾಯ ಮಾಡುತ್ತಿದ್ದಾನೆ. He is helping me. He is helping me. He is helping me. ನಾವು ಬಸ್ ಹಿಡಿಯುತ್ತಿದ್ದೇವೆ. We are catching the bus. We are catching the bus. We are catching the bus. ಅವರು ಕಾಯುತ್ತಿದ್ದಾರೆ. They are waiting. They are waiting. They are waiting. ನಾನು ಓದುತ್ತಿಲ್ಲ. I am not reading. I am not reading. I am not reading. ಅವಳು ನೃತ್ಯ ಮಾಡುತ್ತಿದ್ದಾಳೆ. She is dancing. She is dancing. She is dancing. ನೀನು ಸಮಯಕ್ಕೆ ಬಂದ್ಯಾ? Did you come on time? Did you come on time? Did you come on time? ಅವನು ಬಟ್ಟೆ ತೊಡುತ್ತಿದ್ದಾನೆ. He is wearing clothes. He is wearing clothes. He is wearing clothes. ನಾವು ಚಿತ್ರ ನೋಡುತ್ತಿದ್ದೇವೆ. We are watching a movie. We are watching a movie. We are watching a movie. ಅವರು ಮಾತನಾಡುತ್ತಿದ್ದಾರೆ. They are talking. They are talking. They are talking. ನಾನು ಕೆಳಗೆ ಬಿದ್ದೆ. I fell down. I fell down. I fell down. ಅವನು ನಕ್ಕನು. He laughed. He laughed. He laughed. ನೀನು ಬರೆದೆಯಾ? Did you write? Did you write? Did you write? ಅವಳು ಹಾಡಿದಳು. She sang. She sang. She sang. ನಾವು ಆಟ ಆಡಿದೆವು. We played a game. We played a game. We played a game. ಅವರು ಊಟ ಮಾಡಿದ್ದಾರೆ. They had lunch. They had lunch. They had lunch. ನಾನು ಬರೆದಿದ್ದೇನೆ. I have written. I have written. I have written. ಅವನು ಹೋದನು. He went. He went. He went. ನೀನು ಓದಿದ್ದೀಯಾ? Have you read? Have you read? Have you read? ಅವಳು ಮಲಗಿದ್ದಾಳೆ. She is sleeping. She is sleeping. She is sleeping. ನಾವು ಕುಳಿತಿದ್ದೇವೆ. We are sitting. We are sitting. We are sitting. ಅವರು ನಡೆಯುತ್ತಿದ್ದಾರೆ. They are
walking. They are walking. They are walking. ನಾನು ಊಟ ಮಾಡಿದ್ದೇನೆ. I have eaten. I have eaten. I have eaten. ಅವನು ನೀರು ಕುಡಿದ. He drank water. He drank water. He drank water. ನೀನು ನೋಡಿದ್ದೀಯಾ? Have you seen? Have you seen? Have you seen? ಅವಳು ಕೆಲಸ ಮಾಡುತ್ತಿದ್ದಾಳೆ. She is working. She is working. She is working. ನಾವು ಬಸ್ನಲ್ಲಿ ಹೋಗುತ್ತಿದ್ದೇವೆ. We are going by bus. We are going by bus. We are going by bus. ಅವರು ಹಾಡು ಕೇಳುತ್ತಿದ್ದಾರೆ. They are listening a song. They are listening a song. They are listening a song. That's all for day 2. ಮತ್ತೆ ಡೇ 3 ನಾಳೆ ಸಿಗೋಣ. ಸೊ ಈ 2 ಡೇಸಲ್ಲಿ ನೀವು ಎಷ್ಟು ನಿಮ್ಮ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಿದೆ, ನೀವು ಎಷ್ಟು ಕಲ್ತಿದ್ದೀರಾ ಅಂತ ನಿಮ್ಮನ್ನು ನೀವೇ ರಿವ್ಯೂ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಸ್ ನಾವು 2 ಡೇಸಲ್ಲಿ ಇಷ್ಟು ಕಲ್ತಿದ್ದೀವಿ ಅಂತ. ಬಟ್ ಇಮಿಡಿಯೇಟಾಗಿ ತಕ್ಷಣವೇ ನೀವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ನೀವು ತುಂಬ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಫ್ಲೂಯೆನ್ಸಿ ಬರುತ್ತೆ, ಅಷ್ಟು ಚೆನ್ನಾಗಿ ನಿಮಗೆ ಸೆಂಟೆನ್ಸಸ್ ನೆನಪಿನಲ್ಲಿರುತ್ತೆ ಆ್ಯಂಡ್ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ವಿಡಿಯೋನ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. Bye.